ಹೌ ಟು ಆ್ಯಡ್ ಸ್ಟೈಲಿಶ್ ಕನ್ನಡ ಫಾಂಟ್ಸ್ ಇನ್ PixelLab ಆ್ಯಪ್. PixelLab ಆ್ಯಪಲ್ಲಿ ಹೇಗೆ ಸ್ಟೈಲಿಶ್ ಆಗಿರೋ ಕನ್ನಡ ಫಾಂಟ್ಸ್ಗಳನ್ನು ಆ್ಯಡ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಕನ್ನಡ ಸ್ಟೈಲಿಶ್ ಫಾಂಟ್ಗಳನ್ನು ಆ್ಯಡ್ ಮಾಡೋಕ್ಕೆ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಟೈಲಿಶ್ ಆಗಿರೋ ಕನ್ನಡ ಫಾಂಟ್ಸ್ನ ಡೌನ್ಲೋಡ್ ಮಾಡಬೇಕು. ಅದಕ್ಕಾಗಿ ಗೂಗಲ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು. ಅದು ಹೇಗಂತ ಈಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಕನ್ನಡ ಫಾಂಟ್ನ ಡೌನ್ಲೋಡ್ ಮಾಡೋಕ್ಕೆ ಫಸ್ಟ್ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಕನ್ನಡ ಫಾಂಟ್ಸ್ ಅಂತ ಸರ್ಚ್ ಮಾಡಿ. ಈ ಥರ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆ, ಕನ್ನಡ ಫಾಂಟ್ಸ್ ಡೌನ್ಲೋಡ್ ಫ್ರೀ ಫಾಂಟ್ಸ್ ಇನ್ ಕನ್ನಡ ಅಂತ. ಇದಕ್ಕೆ ಕ್ಲಿಕ್ ಮಾಡಿ. ಈ ಥರ ನಿಮ್ಮ ಮುಂದೆ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಕನ್ನಡ ಫಾಂಟ್ಸ್ ಅಂತ. ಸೊ ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅನ್ಲಿಮಿಟೆಡ್ ನಿಮಗೆ ಸ್ಟೈಲಿಶ್ ಆಗಿರೋ ಕನ್ನಡ ಫಾಂಟ್ಸ್ಗಳು ಇಲ್ಲಿ ಬರ್ತವೆ. ಸೊ ಈ ರೀತಿ ನಿಮ್ಮ ಮುಂದೆ ಅನ್ಲಿಮಿಟೆಡ್ ಕನ್ನಡ ಫಾಂಟ್ಸ್ಗಳು ಬರ್ತವೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಜಸ್ಟ್ ಅದರ ಮೇಲೆ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಫಾರ್ ದ ಎಕ್ಸಾಂಪಲ್ ನಾನು ಇದೊಂದು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ವೇಟ್ ಮಾಡಬೇಕು ಸ್ವಲ್ಪ ಹೊತ್ತು. ಸೊ ಈಗ ನೀವು ನೋಡ್ಬೋದು ಮೇಲ್ಗಡೆ ಡೌನ್ಲೋಡ್ ಅಂತ ತೋರಿಸ್ತಾ ಇದೆ, ಫೈಲ್ ಡೌನ್ಲೋಡ್ ಅಂತ ತೋರಿಸ್ತಾ ಇದೆ. ಸೊ ಫಾಂಟ್ನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಫೈಲ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಆರ್ಚಿವ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಮುಂದೆ ಡೌನ್ಲೋಡ್ ಮಾಡಿದಂಥ ಫಾಂಟ್ಸ್ಗಳು ಇಲ್ಲಿ ಬರ್ತವೆ. ಮೇಲ್ಗಡೆ ನೋಡ್ಬೋದು ನುಡಿ 27 ನುಡಿ 17 ಅಂತ ಈ ಥರ ಕಾಣ್ತಾ ಇರ್ಬೋದು. ಸೊ ಇವೆಲ್ಲ ಕನ್ನಡ ಫಾಂಟ್ಸ್ಗಳು ಡೌನ್ಲೋಡ್ ಮಾಡಿದ್ದಾದಮೇಲೆ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಕ್ಸ್ಟೆಂಡ್ ಆಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಫೋಲ್ಡರ್. ಸೊ ಈ ಯಾವ ಫೋಲ್ಡ್ರಲ್ಲಿ ಹಾಕ್ಬೇಕಂತಿರುತ್ತೋ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಕನ್ನಡ ಫಾಂಟ್ಸ್ ಅಂತ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ಇದರಲ್ಲಿ ಇದು ಎಕ್ಸ್ಟೆಂಡ್ ಮಾಡ್ತೀನಿ ಈಗ. ಸೊ ಈ ಥರ ನೀವು ಆಲ್ ಫಾಂಟ್ಸ್ಗಳು ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಆಲ್ ಫಾಂಟ್ಸ್ನ ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ PixelLab ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ PixelLab ಆ್ಯಪ್ ಓಪನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ನಾನು ಏನಾದರೂ ಟೈಪ್ ಮಾಡ್ತೀನಿ ಕನ್ನಡದೊಳಗೆ ಕನ್ನಡ. ಈ ರೀತಿ ಸಿಂಪಲ್ ಫಾಂಟ್ ಇದೆ ಈ ಆ್ಯಪ್ನಲ್ಲಿರೋದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಫಾಂಟ್ಸ್ ಆಪ್ಷನಲ್ಲಿ ಹೋಗಬೇಕು. ಫಾಂಟ್ಸ್, ಇಲ್ಲಿ ಮೈ ಫಾಂಟ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಡೌನ್ಲೋಡ್ ಮಾಡಿದಂಥ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಪ್ಲಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇದೇ ರೀತಿ ಫೈಲ್ ಒಳಗಡೆ ಹೋಗಿ. ಫೈಲ್ ಒಳಗಡೆ ಹೋದ್ಮೇಲೆ ಕನ್ನಡ ಫಾಂಟ್ಸ್. ಸೊ ಈ ರೀತಿ ನೀವು ಆ್ಯಡ್ನ ಮಾಡ್ಕೋಬೋದು ಇದೇ ರೀತಿ.